ನಮಸ್ತೆ. ನಮಸ್ಕಾರ. ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸೊ ಹೇಗೆ ಅನ್ಸುತ್ತೆ? ಅಂದ್ರೆ ಮಿಕ್ಸ್ ಫೀಲಿಂಗ್ ಇದೆ ಸರ್. ನಮ್ಮ ಪ್ರಯತ್ನ ನಾವು ಆನೆಸ್ಟ್ ಆಗಿ ಮಾಡಿದೀವಿ. ರಿಸಲ್ಟ್ಗೋಸ್ಕರ ವೈಟಿಂಗ್. ಖುಷಿನೂ ಇದೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ, ಪ್ಲಸ್ ಭಯನೂ ಇದೆ. ಸೊ ಸರ್, ಕಾಲಾಪತ್ತರ್, ಸೊ ಟೈಟಲ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಕಾಲಾಪತ್ತರ್ ಅಂದ್ರೆ ಏನು? ಒಂದು ಇಡೀ ಚಿತ್ರ ಒಂದು ಕಲ್ಲಿನ ಸುತ್ತ ನಡೆಯುತ್ತೆ. ಒಬ್ಬ ವ್ಯಕ್ತಿ ಅದನ್ನ ನಾಮಕರಣ ಮಾಡ್ತಾನೆ. ಕಲ್ಲಿಗೆ ಒಂದು ನೇಮ್ ಇರುತ್ತೆ, ಅದನ್ನ ನಾಮಕರಣ ಮಾಡ್ತಾರೆ. ಅದರಿಂದ ಕಲ್ಲಿಗೆ ಆ ಹೆಸರು ಬರುತ್ತೆ. ಒಂದು ಕಲ್ಲು ಸುತ್ತ ನಡೆಯುವಂತ ಒಂದು BSF ಅಲ್ಲಿ ಕೆಲಸ ಮಾಡುವಂತ ಒಂದು ಹುಡುಗನ ಪರ್ಸನಲ್ ಲೈಫಿನ ಕತೆ ಇದು ಕಾಲಾಪತ್ತರ್. ಸೊ ಈ ಚಿತ್ರದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದು? ನನ್ನ ಪಾತ್ರ ಒಂಥರ ಕನಸು ಕಾಣೋ ಹುಡುಗ, ಅವನ ಮನ್ಸಲ್ಲಿರೋದನ್ನ ಹೇಳ್ಕೊಂಡು ಓಡಾಡೋ ಹುಡುಗ, ಪ್ಲಸ್ ಅವನೇ ಹುಡುಕೊಳ್ಳುವಂತ ಹುಡುಗ. ಅಂದ್ರೆ ನಮ್ಮನ್ನ ನಾವೇ ಹುಡುಕೋದಿದೆಯಲ್ಲ, ಈ ಲೈಫಲ್ಲಿ ತುಂಬಾ ಸತಿ ನಮ್ಮನ್ನ ನಾವು ಕಳ್ಕೊಂಡು ಆ ಪರಿಸ್ಥಿತಿ ತಕ್ಕಂತೆ ಬದಲಾಗ್ತಾ ಇರ್ತೀವಲ್ಲ, ಆ ಥರದಲ್ಲಿ ಅಂದ್ರೆ ನನ್ನ ಸೆಲ್ಫ್ ಅನ್ನ ನಾನೇ ಹುಡುಕೊಳ್ಳೋದು ಅಂತಿದೆಯಲ್ಲ, ಆ ಥರದೊಂದು ಪಾತ್ರ. ನನ್ನ ಪಾತ್ರದ ಹೆಸರು ಗಂಗಾ ಅಂತ. ಗಂಗಾ ಹಳ್ಳಿಯಲ್ಲಿ ಸ್ಕೂಲ್ ಟೀಚರ್ ಆಗಿರ್ತಾಳೆ. ಮಚೂರ್ ಕ್ಯಾರೆಕ್ಟರೈಸೇಷನ್ ಕೊಟ್ಟಿದ್ದಾರೆ ವಿಕ್ಕಿ ಅವ್ರು ನನಗೆ. ಸೊ ನನಗೆ ತಯಾರಿ ಮಾಡ್ಬೇಕಾಗಿತ್ತು ಅಂಡ್ ಮಾಡಿದೆ ಕೂಡ. ಜೇನಾಪುರ್ ಅಂತ ಹಳ್ಳಿಲಿ ನಾವು ಶೂಟ್ ಮಾಡಿದ್ದು, ನಾರ್ತ್ ಕರ್ನಾಟಕ ಅಲ್ಲಿ. ಸೊ ಅಲ್ಲಿ ನಾನು 2-3 ದಿವಸ ಹಿಂದೆನೆ ಹೋಗಿ ಓಡಾಡಿ ಒಂದಷ್ಟು ಜನನ ಮೀಟ್ ಮಾಡಿದೆ, ಸ್ಕೂಲ್ ಟೀಚರ್ನ ಮೀಟ್ ಮಾಡಿದೆ, ಅವ್ರ ಹತ್ರ ಭೇಟಿ ಮಾಡಿ ಮಾತಾಡಿ ಆಮೇಲಿಂದ ನಾನು ಗಂಗಾ ಆದೆ. ಸೊ ಮೇಡಮ್, ಇದಕ್ಕೆ ಮುಂಚೆ ನೀವು ಮಾಡಿರೋ ಸಿನಿಮಾಗಳು ತುಂಬಾ ಡಿಫ್ರೆಂಟ್ ಆಗಿದೆ. ಸಿಟಿ ಓರಿಯೆಂಟೆಡ್ ಕ್ಯಾರೆಕ್ಟರ್ಸ್ ಮಾಡಿದ್ದೀರಾ. ಸೊ ಇದು ಕಂಪ್ಲೀಟ್ಲಿ ಯೂನಿಕ್ ಕ್ಯಾರೆಕ್ಟರ್. ಹೇಗೆ ಸರ್, ನನ್ನ ಪ್ರಯತ್ನ ಯಾವಾಗ್ಲೂ ಹೇಗಿರುತ್ತೆ ಅಂದ್ರೆ ಬೇರೆ ಬೇರೆ ವಿಭಿನ್ನ ಪಾತ್ರಗಳನ್ನ ಮಾಡ್ಬೇಕು. ನಮ್ಮ ಪ್ರೇಕ್ಷಕರಿಗೆ ನಾನು ಗಂಗಾನೂ ಆಗ್ಬೋದು, ನಿತ್ಯಾನೂ ಆಗ್ಬೋದು, ಅಮೃತಾನೂ ಆಗ್ಬೋದು ಅಂತ ತೋರಿಸ್ಬೇಕು. ಸೊ ಅದಕ್ ಬೇಕಾಗಿರುವಂತ ಎಲ್ಲಾ ತಯಾರಿನೂ ನಾನ್ ಮಾಡಕ್ಕೆ ರೆಡಿ ಇರ್ತೀನಿ. ನಮ್ಮ ಗುರುಗಳು ಅಂದ್ರೆ ಗೌರಿ ದತ್ತು ಅವರು ಅಭಿನಯ ತರಂಗದಲ್ಲಿ ನಾನು ಅವ್ರ ಕೆಳಗೆ ಓದಿದ್ದು. ಸೊ ಯಾವುದೇ ಸಿನಿಮಾ ಬಂದ್ರೂನು ನನಗೆ ಅಕಸ್ಮಾತ್ ಈ ಒಂದು ಕ್ಯಾರೆಕ್ಟರೈಸೇಷನ್ ಅಲ್ಲಿ ಒಂದು ಎಕ್ಸ್ಟ್ರಾ ಲರ್ನಿಂಗ್ ಬೇಕು ಅಂತ ಅನ್ಸಿದ್ರೆ ನಾನು ಅವ್ರನ್ನ ಹೋಗಿ ಭೇಟಿ ಮಾಡ್ತೀನಿ. ಅವರು ಕೂಡ ನನಗೆ ಸಹಾಯ ಮಾಡ್ತಾರೆ. ಈ ಸಿನಿಮಾ ಒಂದು ಪೋಸ್ಟರ್ ಅಲ್ಲಿ ಒಂದು ಮಿಲಿಟರಿ ಗೆಟಪ್ ಅಲ್ಲಿ ಇರ್ತಾರೆ, ಹಿಂದ್ಗಡೆ ರಾಮನಂದ ಪೋಸ್ಟರ್. ಸೊ ಏನ್ ಸರ್ ಅದು ಆಕ್ಚುಲಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಅದು ಮೆಟಾಫರ್ ಆಗಿ ಇಟ್ಟಿರೋದು. ಅದನ್ನ ಸಿನಿಮಾದಲ್ಲಿ ನೋಡಿ ಅದನ್ನ ಯಾಕೆ ಯೂಸ್ ಮಾಡಿದೀವಿ ಅನ್ನೋದು ಸಿನಿಮಾ ನೋಡಿದ್ಮೇಲೆ ಅರ್ಥ ಆಗುತ್ತೆ. ಐ ಥಿಂಕ್ ನಂಗೆ ಅರ್ಥ ಆಯ್ತು, ಬಟ್ ಓಕೆ, ಅದನ್ನ ಹೇಳಂಗಿಲ್ಲ. ತುಂಬಾ ಸಸ್ಪೆನ್ಸ್ ಇದೆ ಈ ಸಿನಿಮಾದಲ್ಲಿ. ಹೌದು, ಒಂದ್ ಸಖತ್ತು ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಒಂದು ಆಗುತ್ತೆ, ಅದನ್ನ ಹೇಳಲ್ಲ, ಅದಂಗೆ ಆ ಶಾಕಿಂಗ್ ಅಲ್ಲೇ ಇರುತ್ತೆ. ಒಂದ್ ಸೂಪರ್ ಗೆಸ್ಟ್ ಅಪಿಯರೆನ್ಸ್ ಇದೆ. ಯಾರಿಗೂ ಹೇಳ್ಬೇಡಿ, ಚಿತ್ತಾರೋಗಿ ಮಾತ್ರ ಇದು. ಈ ಹಿಂದೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ರೆ, ಸೊ ಮೊದಲವರೆಗೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಅದು ನೀವೇ ಹೀರೋ. ಸೊ ಹೇಗೆ ಮ್ಯಾನೇಜ್ ಮಾಡಿದ್ರಿ ಸರ್? ಮ್ಯಾನೇಜ್ ಅಂದ್ರೆ ನಾನು 2 ಸಿನಿಮಾ ಆಕ್ಟ್ ಮಾಡಿದ್ದೆ, ಒಂದ್ 5-6 ಸಿನಿಮಾ ಕೆಲಸ ಮಾಡಿದ್ರಿಂದ ಎರಡೂ ಕೆಲಸದ ಕಷ್ಟ, ನೋವು, ಸುಖ, ಖುಷಿ ಎಲ್ಲವೂ ಗೊತ್ತಿತ್ತು. ಇದ್ರಲ್ಲಿ ಎರಡನ್ನೂ ಅಪ್ಲೈ ಮಾಡಿ ಮಾಡಕ್ ಹೋದಾಗ ಸ್ಟಾರ್ಟಿಂಗ್ ಸ್ವಲ್ಪ ಇಲ್ಲಿಂದ ಅದು ಇದು ಸ್ವಲ್ಪ ಇದಿತ್ತು. ಬಟ್ ಹೋಗ್ತಾ ಹೋಗ್ತಾ ಪ್ರೊಡಕ್ಷನ್ ಇಂದ ನಂಗೆ ಸಪೋರ್ಟ್ ಮತ್ತೆ ನನ್ನ ಟೀಮ್ ಚೆನ್ನಾಗಿತ್ತು. ಎಲ್ಲ ಆಕ್ಟರ್ಗಳಿಗೂ ಒಬ್ಬ ನಟನೆ ನಿರ್ದೇಶನ ಮಾಡೋಕೆ ಎಷ್ಟು ಪ್ರೆಷರ್ ಇರುತ್ತೆ ಅನ್ನೋದು ಅವ್ರಿಗೂ ಅರ್ಥ ಆಗಿ ಎಲ್ಲರೂ ಸ್ಪಂದಿಸ್ತಾ ಒಂದು ಟೀಮ್ ವರ್ಕ್ ಆಗಿ ಮಾಡಿದ್ವು. ಆಮೇಲೆ ತುಂಬಾ ಈಸಿ ಆಯ್ತು ಆಕ್ಚುಲಿ ಮಾಡೋದು. ವಿಕ್ಕಿ ವರುಣ್ ಅವರು ಡೈರೆಕ್ಟರ್ ಆಗಿ ಇಷ್ಟ ಆದ್ರೆ ಹೀರೋ ಆಗಿ ಇಷ್ಟ? ಐ ಥಿಂಕ್ ಅವ್ರು ಇಲ್ಲಿ ಬಂದಿರೋದೇ ಡೈರೆಕ್ಟರ್ ಆಗೋದಕ್ಕೆ, ಆಕ್ಸಿಡೆಂಟಲ್ ಆಕ್ಟರ್ ಆದ್ರು. ಸೊ ಐ ಥಿಂಕ್ ಡೈರೆಕ್ಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ನೀವು ಆಕ್ಸಿಡೆಂಟಲ್ ಹೀರೋ ಅಂತ ಸುಮಾರು ಕಡೆ ಹೇಳಿದ್ದೀರಾ, ಹೇಳ್ಬಿಟ್ಟಿದ್ದೀರಾ, ಚೆನ್ನಾಗಿದ್ದೀರಾ? ಹಂಗೇನಿಲ್ಲ, ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಆಗ್ಬೇಕು ಅಂತ ಏಮ್ ಇಟ್ಕೊಳ್ದೆ ಆಗಿರೋದಲ್ವಾ, ಅದಕ್ಕೆ ಅದನ್ನ. ಕೆಂಡ ಸೌಟಿಗೆ ನಿಮ್ಮ ಒಂದು ಇಮೋಷನ್ಸ್ ಚೆನ್ನಾಗಿದೆ, ಕಾಲೇಜ್ ಕುಮಾರಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಡಿಫ್ರೆಂಟ್ ಕಾಲೇಜ್ ಇರ್ತಾರೆ. ಸೊ ಇದರಲ್ಲಿ ಡಿಫ್ರೆಂಟ್ ಆಗಿದೆ ಅಂತ ಅನ್ಕೊಂಡೆ. ಹೌದು, ಇದು ಬೇರೆ ಆಕ್ಸಿಡೆಂಟಲ್ ಹೀರೋ ಅಲ್ಲ. ಏನಂದ್ರೆ ಸೂರಿ ಸರ್ ನಮ್ಗೊಂದು ಜವಾಬ್ದಾರಿನ ವಹಿಸಿದಾರಲ್ವಾ, ನಮ್ಗೊಂದು ಸ್ಟೇಜ್ಗೆ ಕರ್ಕೊಂಡೋಗಿ ಕೂರ್ಸಿ
ಆ ಇಲ್ಲಿ ನೀನ್ ಪರ್ಫಾರ್ಮ್ ಮಾಡು ಅಂತ ಹೇಳಿದಾರಲ್ವಾ, ಅದಕ್ಕೆ ಜನರು ಒಂದಷ್ಟು ಮನ್ನಣೆ ಕೊಟ್ಟು ನಮ್ಗೊಂದು ಜವಾಬ್ದಾರಿ ವಹಿಸಿದಾರಲ್ವಾ, ಅದನ್ನ ಆದಷ್ಟು ಮ್ಯಾಕ್ಸಿಮಮ್ ನನ್ನ ಕೈಲಿ ಎಫರ್ಟ್ ಹಾಕಿ ಮಾಡಬೇಕು. ಅಷ್ಟೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಪ್ರೋಸೆಸ್ ಅಲ್ಲಿ ಇದೀನಿ ಅಷ್ಟೇ ನಾನು. ಮತ್ತೆ ಸಿನಿಮಾ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಸರ್? ಇದು ಜಮ್ಮು ಕಾಶ್ಮೀರ್ ಸೋನಾಮಾರ್ಗಲ್ಲಿ, ಹಂಗೆ ರಾಜಸ್ಥಾನ್ ಜೈಸಲ್ಮೇರ್ ಅಲ್ಲಿ, ಮತ್ತೆ ನಮ್ಮ ಜೈನಾಪುರ್ ಬಿಜಾಪುರ್ ಹತ್ರ, ಹಾಗೆ ಚನ್ನಪಟ್ಟಣ ಶೂಟಿಂಗ್ ಮಾಡಿದೀನಿ, ಹಂಗೆ ಸಕಲೇಶ್ಪುರ ಮಾಡಿದೀನಿ, ಸುಮಾರು ಕಡೆ ಮಾಡಿದೀನಿ. ಆದ್ರೆ ನೀವು ನೋಡಿದ್ರೆ ಎಲ್ಲ ಒಂದೇ ಕಡೆ ಶೂಟ್ ಮಾಡ್ದಂಗೆ ಫೀಲ್ ಆಗುತ್ತೆ. ನಿಮ್ದು ಆಲ್ಮೋಸ್ಟ್ ಪೋರ್ಷನ್ಸ್ ಎಲ್ಲ ವಿಜಯಪುರ. ಜೈನಾಪುರ್ ನಂದೆಲ್ಲ ಪೋರ್ಷನ್ಸ್ ಜೈನಾಪುರಲ್ಲೇ ಶೂಟ್ ಮಾಡಿದ್ದು. ಸೊ ಹೇಗೆ ಇದ್ ಮಾಡಿದ್ರಿ? ಆ ಬಿಸಿಲು ಮತ್ತೆ ಹಿನ್ನೀರ್ ಅನ್ಸುತ್ತೆ ಅದು. ಹೌದು. ಮತ್ತು ಮಳೆ ಇರುತ್ತೆ, ಏ, ಇಲ್ಲ ಇಲ್ಲ, ಅಲ್ಲಿ ಮಳೆ ಬಿಸಿಲು ಇರುತ್ತೆ, ಮಳೆನೂ ಇರುತ್ತೆ, ಎಲ್ಲಾನು ಇರುತ್ತೆ. Yes. ಬಟ್ ನಮ್ ಸಿನಿಮಾಗ ಆತರ ಜಾಗ ಬೇಕು ಅಂತ ಶೂಟ್ ಮಾಡಿದಷ್ಟೇ. ಎಲ್ಲಾ ಟೈಮು ಜನವರಿಯಿಂದ ಫೆಬ್ರವರಿಲಿ ಮಾತ್ರ ಶೂಟ್ ಮಾಡಿದ್ದು. ನಮ್ಗೆ ಹಂಗ್ ಡ್ರೈ ಇರ್ಲಿ ಅಂತ. ಅದು ತುಂಬಾ ಗ್ರೀನ್ ಆಗಿದೆ ಇವಾಗ. ನಾರ್ತ್ ಕರ್ನಾಟಕ ಏನು ಹೇಳ್ತಾ ಇದ್ರಲ್ಲ, ಎಲ್ಲಾ ಬರ್ಡು ಏನು ಇರಲ್ಲ, ಆ ತರದ್ ಏನಿಲ್ಲ, ತುಂಬಾ ರಿಚ್ ಆಗಿದ್ದಾರೆ, ಸಖತ್ತಾಗಿರುತ್ತೆ ನಾರ್ತ್ ಕರ್ನಾಟಕ. ಆಕ್ಚುಲಿ ಬಿಸಿಲು ಮಾತ್ರ ಜಾಸ್ತಿ ಅಷ್ಟೇ, ಇನ್ನೇನು ಊಟ ಅಂತೂ ಅದ್ಭುತ, ಎಕ್ಸ್ಟ್ರಾಡಿನರಿ ಇರುತ್ತೆ. ಊಟ ಪ್ಲಸ್ Too good. ಜನರು ಪ್ಲಸ್ ಜನರು ನಿಜವಾಗ್ಲೂ ಮುಗ್ಧ ಮನಸ್ಸಿನ ಜನರು ಅವರು. ಅಂಡ್ ಅವರಿಂದ ಕಲಿಯೋದು ತುಂಬಾ ಇದೆ, ತುಂಬಾ ಇದೆ. ನನಗ್ ತುಂಬಾ ಹತ್ರ ಆಗ್ಬಿಟ್ರು. ಸೊ ಮೇಡಮ್, ಈಗ ನೀವೆಲ್ಲ ಶೂಟ್ ಮಾಡ್ತಿದ್ದಲ್ಲ, ಸೊ ಅಲ್ಲಿ ಗೊತ್ತಿತ್ತಲ್ಲ ನೀವು ರಾಜ್ಕುಮಾರ್ ಮೊಮ್ಮಗಳು ಹೌದು. 4 ವರ್ಷ ಆಗಿ ತುಂಬಾ ಲೇಡೀಸ್ ಫ್ಯಾನ್ಸ್ ಇದ್ದಾರೆ. ಸೊ ಅವರು ಹೇಗೆ ಟ್ರೀಟ್ ಮಾಡಿದ್ರು ಮೇಡಮ್? ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಹೇಳ್ಬಾರ್ದು, ಬಟ್ ಅವ್ರು ನನ್ನ ತುಂಬಾ ಸ್ಪೆಷಲ್ ಆಗಿ ಟ್ರೀಟ್ ಮಾಡಿದ್ರು. ಅಂದ್ರೆ ಅವ್ರು ತೋರ್ಸೋ ಪ್ರೀತಿ ಇರ್ಬೋದು, ಪ್ರತಿದಿನ ನನಗೆ ಅವ್ರ ಮನೆಯಿಂದ ಊಟ ಬರೋದು, ನನಗೆ ಚಟ್ನಿ ಪುಡಿ ಅಂದ್ರೆ ಪ್ರಾಣ. ಸೊ ಪ್ರತಿದಿನ ಒಬ್ರ ಮನೆಯಿಂದ ನನಗೆ ಚಟ್ನಿ ಪುಡಿ ತಂದು ಕೊಡೋರು. ನನಗೆ ಅಂತ ಮಾತ್ರ ಅಲ್ಲ, ವಿಕ್ಕಿ ಅವ್ರಿಗೆ ಕೂಡ, ಎಲ್ರಿಗೂನು ಅವ್ರೆಲ್ರೂ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅಂದ್ರೆ ಎಷ್ಟು ವಾರ್ಮ್ ಆಗಿದ್ರು ಅಂದ್ರೆ, ಅದು ಬರೀ ನಾವ್ ಬಂದಿದೀವಿ ಹೊಸಬ್ರು ಅಂತ ಅಲ್ಲ, ಅವರಲ್ಲೇ ಆ ಒಂದ್ ಯೂನಿಟಿ ಕೂಡ ಇತ್ತು, ಆ ಒಂದ್ ಬಾಂಧವ್ಯ ಅವರಲ್ಲೂ ಕೂಡ ನಾವ್ ನೋಡ್ತಾ ಇದ್ವಿ. ಅಂದ್ರೆ ಅಲ್ಲಿ ಹಿಂದೂ ಮತ್ತೆ ಮುಸ್ಲಿಮ್ಸ್ ಒಟ್ಟಿಗೆ ಯುನೈಟೆಡ್ ಆಗಿ ಇದಾರೆ. ಹೇಗೆ ಅಂದ್ರೆ, ಒಂದ್ ಇನ್ಸಿಡೆಂಟ್ ಹೇಳ್ತೀನಿ. ಒಂದ್ ಮಗು, ನಾವು ಐ ಥಿಂಕ್ ಮೋಸ್ಟ್ಲಿ ನಮ್ ಟ್ರೇಲರ್ ಅಲ್ಲಿ ಕಾಣಿಸುತ್ತೆ, ಮಗುನ್ ಇಟ್ಕೊಂಡಿರ್ತೀನಿ ನಾನು. ಆ ಮಗು ಹೆಸರು ಏನು ಅಂತ ಕೇಳ್ದೆ, ಏನಿರ್ಬೋದು ನೀವ್ ಹೇಳಿ? ಮುಸ್ಲಿಂ ಅವ್ರ ಮಗು. ಮುಸ್ಲಿಂ ಮಗು, ಬೇಸಿಕ್ಲಿ ಮುಸ್ಲಿಂ ಅವ್ರ ಮಗು. ಅದ್ರ ಹೆಸರು ಬಂದ್ಬಿಟ್ಟು ಲಕ್ಷ್ಮಿ ಅಂತ. ಸೊ ನಂಗ್ ಅದನ್ನ ಕೇಳಿ ತುಂಬಾ ಖುಷಿ ಆಗ್ಬಿಡ್ತು. ಏನಪ್ಪಾ ಇದು, ಈ ತರ ನನ್ನ ಲೈಫ್ ಅಲ್ಲೇ ಕೇಳಿಲ್ವಲ್ಲ ಅಂತ. ಎಲ್ಲರಿಗೂ ಶಾಕ್ ಆಕ್ಚುಲಿ. ಬಟ್ ಅಲ್ಲಿ ಏನಂದ್ರೆ ಜಾತಿ ಭೇದ ಆ ತರದ್ ಏನಿಲ್ಲ, ಒಂದು ಈಕ್ವಲ್ ಆಗಿ ಅಷ್ಟೊಂದು ಅನ್ಯೂನ್ಯವಾಗಿ ಇರೋದಕ್ಕೆ ಸಾಧ್ಯ ಇದೆಯಾ ಅಂತ ಅನ್ಸುತ್ತೆ. ನಾವ್ ಯಾವ್ಯಾವ್ದೋ ಈ ಸೊಸೈಟಿ ಕರಪ್ಟ್ ಆಗ್ಬಿಟ್ಟಿದ್ವಿ ತುಂಬಾ ವಿಷಯದಲ್ಲಿ. ಅವ್ರು ಇನ್ನ ಎಷ್ಟು ಮುಗ್ಧವಾಗಿದಾರಲ್ಲ, ಅದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಮತ್ತೆ ಮೇಡಮ್, ಇಲ್ಲಿ ಕರ್ನಾಟಕ ಸ್ಲ್ಯಾಂಗ್ ಟಚ್ ಇತ್ತಾ? ಇಲ್ಲ, ನಾವು ನಾರ್ತ್ ಕರ್ನಾಟಕ ಅಂತ ತೋರಿಸ್ತಾ ಇಲ್ಲ. ಕರ್ನಾಟಕದಲ್ಲಿ ಒಂದ್ ಹಳ್ಳಿ ಯಾವುದೇ ಭಾಗಕ್ಕಾಗ್ಲಿ ಪ್ರಾಂತ್ಯಕ್ಕಾಗ್ಲಿ, ಮಂಗಳೂರು ಭಾಷೆ ಆಗ್ಲಿ, ಬೆಂಗಳೂರು ಭಾಷೆ ಆಗ್ಲಿ, ಮಂಡ್ಯ ಆಗ್ಲಿ, ಚಾಮರಾಜನಗರ ಆಗ್ಲಿ, ಬಿಜಾಪುರ ಅಂತ ಯಾವ್ದು ಸಪರೇಟ್ ಮಾಡಿಲ್ಲ. ಕರ್ನಾಟಕದ ಒಂದ್ ಹಳ್ಳಿಲಿ ನಡೆಯೋ ಕತೆ. ಈ ಕತೆಗೆ ಬೇಕಾಗಿರೋಂಗ್ ಜಾಗ ಹುಡುಕಿದೀವಿ ಬಿಟ್ರೆ ಈ ಕಥೆಯಲ್ಲಿ ಅದೇ ರೀತಿ ಯಾವುದೇ ಸಂಬಂಧಗಳಿಲ್ಲ. ಅಂದ್ರೆ ಭಾಷೆ ರೆಗ್ಯುಲರ್ ಕನ್ನಡ, ಒಂದ್ ಹಳ್ಳಿಲಿ ಮಾತಾಡುವಂತ ಭಾಷೆ ಇರುತ್ತೆ. ಇದು ನಾರ್ತ್ ಕರ್ನಾಟಕ ಸೇರಿದ ಸಿನಿಮಾ ಅಲ್ಲ, ಯೂನಿವರ್ಸಲ್ ಕರ್ನಾಟಕಕ್ಕೆ ಸೇರುವಂತ, ಎಲ್ಲಾ ಭಾಗಕ್ಕೂ ತಲುಪುವಂತ ಕತೆ ಇರುವಂತ ಸಿನಿಮಾ.